ಓಂ ಶಾಂತಿ. ಆತ್ಮೀಯರೇ, ನಾವು ಇಲ್ಲಿಯವರೆಗೂ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ 7 ಡೇಸ್ ಕೋರ್ಸಲ್ಲಿ 5 ತರಗತಿಗಳನ್ನು ಮುಗಿಸಿದ್ದೀವಿ. ಅದರಲ್ಲಿ ನಾವು ಆತ್ಮದ ಪರಿಚಯ, ನಾನು ಆತ್ಮ ಬಿಂದು ಆಗಿದ್ದೇನೆ, ಆತ್ಮಕ್ಕೆ ತಂದೆ ಪರಮಾತ್ಮ ನಿರಾಕಾರ ಬಿಂದು ಆಗಿದ್ದಾರೆ, ಸರ್ವಶಕ್ತಿವಂತ ಜ್ಞಾನ ಸಾಗರ ಅವರಾಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಆ ತಂದೆ ಪರಮಾತ್ಮ ಎಲ್ಲಿರ್ತಾರೆ, ಪರಂಧಾಮ ನಿವಾಸಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ತ್ರಿಲೋಕದ ಬಗೆಗೆ, ತ್ರಿಮೂರ್ತಿಗಳ ಬಗೆಗೆ, ಬ್ರಹ್ಮ ವಿಷ್ಣು ಶಂಕರ ಇವರ ಬಗೆಗೆ, ಇವರನ್ನ ರಚನೆ ಮಾಡಿದಂತಹ ಸೃಷ್ಟಿಕರ್ತ ತಂದೆ ಪರಮಾತ್ಮ ಯಾವ ರೀತಿಯಾಗಿ ಸೃಷ್ಟಿ ನಾಟಕ ಚಕ್ರ ನಡೀತೈತೆ, ಭಾರತ ಹೇಗಿತ್ತು, ಭಾರತದ ಉತ್ಥಾನ ಮತ್ತು ಪತನ, ಮಾನವ ವಂಶ ವೃಕ್ಷದ ಬಗೆಗೆ ಇಷ್ಟು ಜ್ಞಾನವನ್ನು, ಅದ್ಭುತವಾಗಿರುವಂತಹ ಜ್ಞಾನವನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ಮುಂದೆ ಬರುವಂತಹ ಭಾರತ ಹೇಗಿರುತ್ತೆ? ಸ್ವರ್ಗೀಯ ಭಾರತ. ಅಲ್ಲಿ ಸುಖ ಶಾಂತಿಯ ಜೀವನವನ್ನ ಅಲ್ಲಿ ನಾವು ನಡೆಸಬೇಕಾದ್ರೆ ಇಲ್ಲಿ ನಾವು ಯಾವ ರೀತಿಯಾಗಿ ಜೀವನವನ್ನ ನಡೆಸಬೇಕು, ಈ ರಾಜಯೋಗದ ವಿಧಿ ಮತ್ತು ಆಧಾರ ಏನು, ರಾಜಯೋಗದ ಆಧಾರ ಸ್ತಂಭಗಳು ಅನ್ನೋ ಭಾರತ ಸ್ವರ್ಗ ಆಗಿತ್ತು ಅಂತನ್ನುವುದ್ರ ಬಗೆಗೆ ಸ್ವಲ್ಪ ನೋಡೋಣ. ಭಾರತದಲ್ಲಿ ಬರಲಿರುವ ಸ್ವರ್ಗೀಯ ಪ್ರಪಂಚ, ಇದನ್ನು ನೋಡಿದಾಗ ಯಾರಿಗೆ ಆದರೂ ಅತ್ಯಂತ ಖುಷಿಯಾಗುತ್ತೆ. ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಿರುವಂತಹ ಅರಮನೆಗಳು, ಸಾಮಾನ್ಯ ಮನೆಗಳೂ ಸಹ ಬೆಳ್ಳಿ ಚಿನ್ನದಿಂದ ಕಟ್ಟಿರುವಂಥ ಇಟ್ಟಿಗೆಗಳನ್ನು ಸೇರಿಸಿ ಕಟ್ಟಿರುವಂತಹದ್ದು, ಮುತ್ತು ರತ್ನ ಹವಳ ವಜ್ರ ಇವುಗಳಿಂದ ಶೋಭಿತಗೊಂಡಿರುವಂತಹ ಆ ಅರಮನೆಗಳಲ್ಲಿ ಎಕ್ಸ್ಟ್ರಾ ಕರೆಂಟಿನ ಅವಶ್ಯಕತೆನೇ ಇರೋದಿಲ್ಲ, ಬೇರೆ ಕರೆಂಟಿನ ಅವಶ್ಯಕತೆ ಇಲ್ಲ, ಅದರ ಹೊಳಪೆ ಇಲ್ಲಿ ಬೆಳಕನ್ನು ಕೊಡುವಂತಹದ್ದು. ಅಷ್ಟು ಸುಖದ ರಾಜ್ಯ. ಯಥಾ ರಾಜ ಹೇಗಿರ್ತಾರೋ ಹಾಗೆ ಪ್ರಜೆಗಳೂ ಸಹ ಅಷ್ಟೇ ಸುಖಿಯಾಗಿರ್ತಾರೆ. ಅಲ್ಲಿ ಸಾಮಾನ್ಯ ಪ್ರಜೆ, ಸಿರಿವಂತ ಪ್ರಜೆ ಅಂತ ಇರ್ಬೋದು, ಆದರೆ ಯಾರೂ ದುಃಖಿಗಳಿರೋದಿಲ್ಲ, ಯಾರಿಗೂ ಬಡತನ ಅನ್ನುವುದಿರೋದಿಲ್ಲ, ಅಥವಾ ಯಾರಿಗೂ ಮೇಲರಿಮೆ ಅಥವಾ ಕೀಳರಿಮೆ ಅನ್ನೋದಿರೋದಿಲ್ಲ. ನಾನು ಮಹಾರಾಜ ಅಥವಾ ನಾನು ಬಹಳ ಶ್ರೀಮಂತ, ಇವರು ದಾಸಿ ಅನ್ನುವಂತಹ ಭಾವನೆ ಸಹ ಇರೋದಿಲ್ಲ. ಅಷ್ಟು ಖುಷಿಯಾಗಿರುವಂತಹ ರಾಜ್ಯ ಅದಾಗಿರುತ್ತೆ. ಪ್ರಕೃತಿನೂ ಸಹ ಅಷ್ಟೇ ಸತೋಪ್ರಧಾನವಾಗಿರುತ್ತೆ. ಪ್ರಾಣಿಗಳು ಸಹ ಯಾವುದೂ ಕ್ರೂರ ಪ್ರಾಣಿ ಸಾಧು ಪ್ರಾಣಿ ಅಂತಿಲ್ಲ, ಎಲ್ಲವೂ ಒಟ್ಟಿಗೆ ಬದುಕ್ತವೆ, ಎಲ್ಲವೂ ಸಾಧು ಪ್ರಾಣಿಗಳೇ ಆಗಿರ್ತವೆ. ಮತ್ತೆ ಅಲ್ಲಿ ವೈಭವ ಅಂತೂ ಪೂರ ಒಡವೆಗಳಿಗಾಗ್ಲಿ ವಸ್ತ್ರಗಳಿಗಾಗ್ಲಿ ಹೇಳೋ ಹಾಗೆ ಇಲ್ಲ. ಅಷ್ಟು ವಾತಾವರಣನೂ ಸಹ ಬಹಳ ಬಿಸಿ ಅಂತಲ್ಲ, ಬಹಳ ತಂಪು ಅಂತಲ್ಲ, ಅಥವಾ ಅತಿಯಾದಂತಹ ವೃಷ್ಟಿ, ಮಳೆ ಅತಿಯಾಯಿತು, ಅತಿವೃಷ್ಟಿ ಅನಾವೃಷ್ಟಿ ಅನ್ನುವುದಿಲ್ಲ. ಎಲ್ಲವೂ ಒಂದು ಸಮತೋಲನದಲ್ಲಿ, ಮಾನ್ಸೂನ್ ವಾತಾವರಣ ಹೇಗಿರುತ್ತಲ್ಲ ಹಾಗೆ ಇರುತ್ತೆ. ಆಹಾರ ಪದ್ಧತಿಗಳೂ ಸಹ ಇಲ್ಲಿ ಸಾತ್ವಿಕವಾಗಿರುವಂಥದ್ದು, ಅಂದರೆ ವೈಭವದಿಂದ ಕೂಡಿರುವಂಥ ಆಹಾರವನ್ನೇ ಪ್ರತಿದಿನನೂ ಇಲ್ಲಿ 36 ಐಟಮ್ಗಳಿಂದ ಕೂಡಿರುವಂತಹದ್ದು. ಇಷ್ಟೆಲ್ಲ ಸುಖದ ವರ್ಣನೆಯನ್ನ, ಆ ಒಂದು ಸ್ವರ್ಗೀಯ ಪ್ರಪಂಚವನ್ನ ತಂದೆ ಪರಮಾತ್ಮ ಪ್ರತಿನಿತ್ಯ ಮುರುಳಿನಲ್ಲಿ ಮಾಡ್ತಾ ಇರ್ತಾರೆ. ಹಾಗಿದ್ರೆ ತಂದೆ ಏನನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ? ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿಯ ಈ ಸಮಯ ಏನಿದೆಯಲ್ಲ, ಇದು ಎಂಥ ಸಮಯ ಅಂತ ತಿಳ್ಕೊಂಡಿದ್ದೀವಿ ನಾವೀಗ ಸೃಷ್ಟಿ ನಾಟಕ ಚಕ್ರದಲ್ಲಿ? ಇದು ಸಂಗಮ ಯುಗ ಅಂತ ತಿಳ್ಕೊಂಡಿದ್ದೀವಿ. ತಂದೆ ಹೇಳ್ತಾರೆ, ನನ್ನಿಂದನೇ ಸ್ಥಾಪನೆ ಮಾಡಿಸಲ್ಪಟ್ಟಂತಹ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ನಾನೇ ಬೋಧಿಸ್ತಾ ಇದ್ದೇನೆ ಅಂತ ತಂದೆ ಹೇಳ್ತಾರೆ. ಈಶ್ವರೀಯ ತ್ರಿಕಾಲ ಜ್ಞಾನ, ಇದು 3 ಕಾಲ, ಹಿಂದೆ ಏನಾಗಿತ್ತು, ಈಗೇನಿದೆ, ಮುಂದೆ ಏನಾಗ್ತೀವಿ, ಅದನ್ನ ತಿಳ್ಕೊಂಡು ಸಹಜ ರಾಜಯೋಗವನ್ನ ಅಭ್ಯಾಸ ಮಾಡಿ ನರನಿಂದ ಶ್ರೀನಾರಾಯಣ, ನಾರಿಯಿಂದ ಲಕ್ಷ್ಮಿ ಹಾಗೂ ಮಾನವರಿಂದ ದೇವತೆಗಳಾಗುವಂತ ಶಿಕ್ಷಣವನ್ನ ಇಲ್ಲಿ ಪಡ್ಕೋರಿ. ಭವಿಷ್ಯದಲ್ಲಿ ನನ್ನಿಂದ ಸ್ಥಾಪಿಸಲ್ಪಡುವಂತಹ ಸತ್ಯಯುಗ ಅಖಂಡವಾಗಿರ್ತದೆ. ಅಖಂಡ ಸಾಮ್ರಾಜ್ಯದಲ್ಲಿ 21 ಪೀಳಿಗೆ ದೈವಿ ರಾಜ್ಯ ಭಾಗ್ಯವನ್ನ ಪ್ರತಿ 8 ಸಿಂಹಾಸನಗಳಲ್ಲಿ ಪಡೆಯಿರಿ ಅಂತ ತಂದೆ ಹೇಳ್ತಾರೆ. ಹಾಗಿದ್ರೆ ಸತ್ಯುಗದ ವರ್ಣನೆ ನೋಡಿದ್ವಿ ನಾವಿಲ್ಲಿ. ಸದಾ ಸಮಶೀತೋಷ್ಣ ವಾಯುಮಂಡಲ ಇರುತ್ತೆ. ಪ್ರಕೃತಿ ಸದಾ ಕಾಲಕ್ಕೆ ನಿತ್ಯ ಹರಿದ್ವರ್ಣದಿಂದ, ಹಸಿರಿನಿಂದ ತುಂಬಿರುವಂತಹ ಫಲಪುಷ್ಪ, ಇಲ್ಲಿ ಸಮೃದ್ಧವಾಗಿರುವಂತಹ ಸಸ್ಯ ಸಂಪತ್ತು ಎಲ್ಲ ಇರುತ್ತೆ. ಇಲ್ಲಿ ಕ್ಷಾಮ, ಭೂಕಂಪ ಇತ್ಯಾದಿಗಳು, ಅತಿವೃಷ್ಟಿ ಅನಾವೃಷ್ಟಿಗಳು, ಪ್ರಕೃತಿ ವಿಕೋಪಗಳು ಯಾವುದು ಇರೋದಿಲ್ಲ. ಅಲ್ಲಿದು ಹೇಗಿರುತ್ತೆ? ದುಃಖ, ಅಶಾಂತಿ, ರೋಗ ರುಜಿನಗಳಿಂದ ಹೊರತಾಗಿರುವಂತಹ ಶಾಂತಮಯ ಸುಖ
ಪವಿತ್ರಮಯ, ಕರ್ಮಶ್ರೇಷ್ಠ, ಧರ್ಮಶ್ರೇಷ್ಠ, ಜನಜೀವನ, ಸಂಪೂರ್ಣ ಸತೋಪ್ರಧಾನ, ಸುಂದರವಾಗಿರುವಂತಹ ಕಾಯ, ಶರೀರ, ನಿರೋಗಿ ಕಾಯ, ದೀರ್ಘಕಾಯ, ಇಚ್ಛಾಮರಣಿ ಉಳ್ಳಂತಹ ಸಂಪೂರ್ಣ ಪವಿತ್ರ ದೇವಾತ್ಮರ ಪಾವನ ಪ್ರಪಂಚ ಅದಾಗಿರುತ್ತದೆ. ಅಲ್ಲಿನ ನರ ನಾರಿಯರೆಲ್ಲ ಹೇಗಿರ್ತಾರೆ? 16 ಕಲ ಸಂಪೂರ್ಣರು ಆಗಿರ್ತಾರೆ. ಹಾಗಿದ್ರೆ ತಂದೆ ತಿಳಿಸುವ ಹಾಗೆ ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು, ಮರ್ಯಾದ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಇಲ್ಲಿ ಸರ್ವ ದೈವಿ ಗುಣ ಸಂಪನ್ನರು ಆಗಿರ್ತಾರೆ. ಆಗ ಭಾರತ ದೇಶದ ಜನಸಂಖ್ಯೆ ಎಷ್ಟಿರುತ್ತೆ? 9 ರಿಂದ 10 ಲಕ್ಷ ಮಾತ್ರ ಇರುತ್ತೆ. ಅಲ್ಲಿ ವೈದ್ಯರುಗಳ ಅವಶ್ಯಕತೆ ಇಲ್ಲ, ವಕೀಲರುಗಳು ಬೇಕಾಗಿಲ್ಲ, ನ್ಯಾಯಾಧೀಶರು ಬೇಕಾಗಿಲ್ಲ, ಪೊಲೀಸರುಗಳ ಅವಶ್ಯಕತೆನೂ ಇಲ್ಲ. ನ್ಯಾಯಾಲಯ, ಆಸ್ಪತ್ರೆ, ಜೈಲು, ಪೊಲೀಸ್ ಸ್ಟೇಷನ್ ಹೆಸರೇ ಗೊತ್ತಿರೋದಿಲ್ಲ. ಅಷ್ಟು ಪ್ರಾಮಾಣಿಕತೆ ಉಳ್ಳಂತಹ ರಾಜ್ಯ ಅದಾಗಿರುತ್ತೆ. ಸಾತ್ವಿಕ, ನೈತಿಕ, ಶ್ರೇಷ್ಠ ಸತೋಪ್ರಧಾನ ಜನಜೀವನ ಅಲ್ಲಿ ಇದಾಗಿರುತ್ತೆ. ಒಂದೇ ದೇಶ, ಅದು ಭಾರತ ಮಾತ್ರ. ಒಂದೇ ಭಾಷೆ, ಅದು ದೇವನಾಗರಿ ಭಾಷೆ. ಒಂದೇ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ. ಶ್ರೀಲಕ್ಷ್ಮಿ ಶ್ರೀನಾರಾಯಣರ ರಾಜ್ಯ. ಒಂದೇ ದೈವಿ ರೀತಿ ನೀತಿ, ಒಂದೇ ಊಟ ಉಡುಗೆ ತೊಡುಗೆ ಉಳ್ಳಂತಹ ದೇವಿ ದೇವತೆಗಳ ರಾಜ್ಯ ಅದಾಗಿರುತ್ತೆ. ಸರ್ವ ಸಮಾನತೆ, ಸಹಬಾಳ್ವೆಯಿಂದ ಕೂಡಿದಂತಹ ಯಥಾ ರಾಜಾರಾಣಿ ತಥಾ ಪ್ರಜಾ ಎಂಬ ಗಾಯನದ ಶ್ರೀ ಲಕ್ಷ್ಮೀನಾರಾಯಣರು ವಿಶ್ವದ ಮಹಾರಾಜರು, ವಿಶ್ವ ಮಹಾರಾಣಿಯಾಗಿ ರಾಜ್ಯಭಾರ ಮಾಡುವಂತಹ ಶ್ರೇಷ್ಠ ಪವಿತ್ರ ಸ್ವರ್ಗೀಯ ಸ್ವರ್ಣಿಮ ಭಾರತ ಅದು ಆಗಿರುತ್ತದೆ. ಸತ್ಯಯುಗದ ಅವಧಿ ನಾವು ಈಗಾಗಲೇ ಕಾಲಚಕ್ರದಲ್ಲಿ ತಿಳ್ಕೊಂಡಿದ್ದೀವಿ. 1200 ವರ್ಷಗಳು, 250 ವರ್ಷಗಳು. ಇಂತಹದ್ದು ಈ ಒಂದು ಸ್ವರ್ಗೀಯ ಪ್ರಪಂಚ ಬರೋದ್ರಲ್ಲಿ ಬಹಳ ದೂರ ಏನಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಚಿತ್ರವನ್ನು ಗಮನಿಸಿ. ರಾಜಯೋಗದಿಂದ ಸುಖ ಶಾಂತಿಮಯ ಜೀವನ ಅನ್ನೋದನ್ನ ಈ ಚಿತ್ರದಲ್ಲಿ ನೋಡ್ತೀವಿ. ಹೌ ಟು ಲೀಡ್ ಲೋಟಸ್ ಲೈಕ್ ಲೈಫ್ ಅನ್ನೋದನ್ನ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ತಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಮನಗಳ ಪರಿವರ್ತನೆಯೇ ರಾಜಯೋಗದ ಉದ್ದೇಶ. ಇಲ್ಲಿ 2 ಪದ ಇದೆ, ರಾಜ ಮತ್ತೆ ಯೋಗ. ಯೋಗ ಅಂದ್ರೆ ಯೋಗಿಗಳು. ಯೋಗ ಅಂತಂದ ತಕ್ಷಣ ಯೋಗಿಗಳಾಗಬೇಕಾದ್ರೆ ನಾವು ಎಲ್ಲ ಗೃಹಸ್ಥ ವ್ಯವಹಾರವನ್ನ ಬಿಟ್ಟು ಎಲ್ಲೋ ಕಾಡಿನಲ್ಲಿ ಹೋಗಿ ಕುಳಿತುಕೊಂಡು ತಪಸ್ಸು ಮಾಡುವಂತಹದ್ದಲ್ಲ. ಗೃಹಸ್ಥ ವ್ಯವಹಾರದ ಒಳಗಡೆನೆ ಇದ್ದು ಕಮಲ ಪುಷ್ಪ ಸಮಾನ ಇರುವಂತಹದ್ದು, ಅಂಟಿಯೂ ಅಂಟದ ಆಗಿರುವಂತಹದ್ದು. ಮನೆಗಳನ್ನ ಪರಿವರ್ತನೆ ಮಾಡೋದು, ಜನರ ಮನಸ್ಸನ್ನ ಪರಿವರ್ತನೆ ಮಾಡುವಂತಹದೇ ಈ ಒಂದು ರಾಜಯೋಗದ ಒಂದು ಉದ್ದೇಶ ಆಗಿದೆ. ಪ್ರತಿಯೊಬ್ಬರು ಖುಷಿಯಿಂದ, ನೆಮ್ಮದಿಯಿಂದ, ಆನಂದದಿಂದ, ಶಾಂತಿಯಿಂದ ಬದುಕಬೇಕು ಅನ್ನುವುದು, ಎಲ್ಲರೂ ಒಗ್ಗಟ್ಟಿನಿಂದ ಸಹಯೋಗದಿಂದ ಬದುಕಬೇಕು, ಸಹಬಾಳ್ವೆಯನ್ನ ಮಾಡಬೇಕು ಅನ್ನುವಂತಹ ವಿಶ್ವ ಭ್ರಾತೃತ್ವವನ್ನ ಪಡೆದಿರುವಂತಹ ಸಂಸ್ಥೆ, ಏಕೈಕ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಆತ್ಮೀಯರೇ, ಈ ಒಂದು ಚಿತ್ರವನ್ನ ನಾವು ನೋಡ್ತೀವಿ. ರಾಜಯೋಗದಿಂದ ಸುಖ ಶಾಂತಿಮಯ ಜೀವನ ಅನ್ನುವಂಥದ್ದು. ಮೊದಲ ಚಿತ್ರದಲ್ಲಿ ಮನೆಯ ವಾತಾವರಣ ಹೇಗಿದೆ? ಇಲ್ಲಿ ಮನೆಯ ಒಡೆಯ ದುಃಖದಿಂದ ಮತ್ತೆ ಬಹಳ ಚಿಂತೆಯಿಂದ ಕೂಡಿರುವಂತಹದನ್ನ, ಒಂದು ರೀತಿಯಾಗಿ ಅನಾರೋಗ್ಯದ ಸ್ಥಿತಿನಲ್ಲೇ ಇರುವಂತಹದನ್ನ ನೋಡ್ತೀವಿ. ತಾಯಿ ಇಲ್ಲಿ ಅಡಿಗೆ ಮಾಡ್ತಿದ್ದಾರೆ, ಆದರೆ ಅವರ ಮನಸ್ಥಿತಿ ಹೇಗಿದೆ? ಸಿಟ್ಟು, ಕೋಪ, ತಾಪದಿಂದ ತುಂಬಿದೆ. ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ, ಅವರನ್ನ ಹೊಡೆಯುವಂಥದ್ದು, ಬೈಯುವಂಥದ್ದು ಈ ಚಿತ್ರಣವನ್ನ ನೋಡ್ತೀವಿ. ಮತ್ತೆ ಆ ಮಕ್ಕಳು ಸಹ ಜಗಳ ಮಾಡಿ ಒಬ್ರಿಗೊಬ್ರು ಬಡದಾಟ ಮಾಡೋದನ್ನ ನೋಡ್ತೀವಿ. ಇದನ್ನ ನೋಡಿದಂತ ಒಬ್ಬ ರಾಜಯೋಗಿಗೆ ಏನನ್ಸುತ್ತೆ? ಯಾಕೆ ಈ ಕುಟುಂಬ ಹೀಗಿದೆ? ಒಬ್ಬರನ್ನ ಒಬ್ಬರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಷ್ಟೊಂದೆಲ್ಲ ದುಃಖ ಯಾಕೆ, ಚಿಂತೆ ಇಲ್ಲಿ ಅಶಾಂತಿಯಿಂದ ತುಂಬಿದೆಯಲ್ಲ ಈ ಮನೆ ವಾತಾವರಣ. ಹೇಗಾದ್ರೂ ಮಾಡಿ ಇದನ್ನ ಶಾಂತಮಯ ಕುಟುಂಬವನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ರಾಜಯೋಗಿಗಳಿಗೆ. ಅವರಿಗೆ ಅದೇ ಕುಟುಂಬದ ತಂದೆ ತಾಯಿಗೆ, ಪತಿ ಪತ್ನಿಗೆ ಇಲ್ಲಿ ರಾಜಯೋಗವನ್ನ ಕಲಿಸಿ, ನೋಡಿ ನಾವು ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಶಕ್ತಿ, ಆತ್ಮಗಳು, ಅದಕ್ಕೆ ಸಾವಿಲ್ಲ. ಶರೀರಕ್ಕೆ ಸಾವಿದೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ. ನಾವು ಮಾಡಿರುವಂತಹ
ಮಾಡುವಂತಹ ಕರ್ಮ ಅಂದ್ರೆ ಕೆಲಸ, ಅದಕ್ಕೆ ತಕ್ಕ ಹಾಗೆ ನಾವು ಜನ್ಮವನ್ನ ಪಡ್ಕೊಳ್ತೇವೆ. ಇದೊಂದು ಜನ್ಮದಲ್ಲಿ ಇವರ ಜೊತೆಗೆ ನಮಗೆ ಋಣಾನುಬಂಧ ಇದೆ ಕುಟುಂಬದ ಜೊತೆಗೆ. ಆದ್ರೆ ನಾನು ಆತ್ಮ, ನನ್ನನ್ನ ನೇಮಕ ಮಾಡಿರುವಂಥವ್ರು ತಂದೆ ಪರಮಾತ್ಮ, ನಾನು ನಿಮಿತ್ತ, ನಾನು ಟ್ರಸ್ಟಿ ಅಂತ ತಿಳ್ಕೊಂಡು ಇಡೀ ಒಂದು ಕುಟುಂಬವನ್ನ ನೋಡ್ಕೊಳಕ್ ನನ್ನನ್ನು ತಂದೆ ನೇಮಕ ಮಾಡಿದ್ದಾರೆ ಅಂತ ತಿಳ್ಕೊಂಡು ತಂದೆಯ ನೆನಪಲ್ಲಿದ್ದು ಆ ಕೆಲಸಗಳನ್ನ ಮಾಡಿದ್ರೆ ನಮಗೆ ಯಾವುದೂ ಶ್ರಮ ಅನ್ಸೋದಿಲ್ಲ, ಮನಸ್ಸು ಶಾಂತವಾಗಿರುತ್ತೆ ಅನ್ನೋದನ್ನ ರಾಜಯೋಗದ ಶಿಕ್ಷಣ ಇದೆ. 7 days ಕೋರ್ಸ್ ಅನ್ನ ಇಲ್ಲಿ ರಾಜಯೋಗಿ ಶಿಕ್ಷಕಿ ಬ್ರಹ್ಮಕುಮಾರಿ ಇಲ್ಲಿ ಆ ಪತಿ ಪತ್ನಿಗೆ ಇಲ್ಲಿ ನೀಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಈ ಜ್ಞಾನವನ್ನ 7 ದಿವಸದ ಕೋರ್ಸನ್ನ ಇಲ್ಲಿ ನಾನು ಯಾರು, ನನ್ನವರು ಯಾರು, ನಾವೆಲ್ಲಿಂದ ಬಂದ್ವಿ, ಯಾವಾಗ ಬಂದ್ವಿ, ಯಾವಾಗ ಹೋಗ್ಬೇಕಾಗಿದೆ, ಈ ಸಂಗಮ ಯುಗದಲ್ಲಿ ನಾವು ಏನನ್ನ ಸಂಪಾದನೆ ಮಾಡ್ಕೋಬೇಕು, ಶರೀರಕ್ಕೆ ಸಂಪಾದನೆ ಮಾಡಿದ್ದ ಯಾವುದನ್ನೂ ಸ್ಥೂಲ ವಸ್ತುಗಳನ್ನ ನಾವು ತೆಗೆದುಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಇದು ನಾಟಕ ಕಂಪ್ಲೀಟ್ ಆಗ್ತಾ ಇದೆ. ಎಲ್ಲರೂ ನಾವು ಮನೆಗೆ ಹೋಗೋರಿದ್ದೇವೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಹಿಡಿದು ಎಲ್ಲರೂ ನಾವು ಮನೆಗೆ ಹೋಗೋರಿದ್ದೇವೆ, ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ಆತ್ಮದಲ್ಲಿ ನಾನು ಮುಂದಿನ ಕಲ್ಪಕ್ಕೆ 5,000 ವರ್ಷಗಳಿಗೆ ಬೇಕಾದಂತಹ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಳುವಂತಹ ಸಮಯ. 1936ರಿಂದ ತಂದೆ ಪರಮಾತ್ಮ ಈ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬವನ್ನ ಅದಕ್ಕೆ ಬಹಳ ಅದ್ಧೂರಿಯಿಂದ ಮಾಡುವಂಥದ್ದು, ಪರಮಾತ್ಮ ಭೂಮಿಗೆ ಅವತರಿಸಿರುವಂತಹ ಸಂಗತಿಯನ್ನ ಎಲ್ಲರಿಗೂ ತಿಳಿಸುವುದಕ್ಕಾಗಿ. ರಾತ್ರಿ ಅಂದ್ರೇನೆ ಅಂಧಕಾರ, ಜನರಲ್ಲಿ ಈ ಜ್ಞಾನ ಗೊತ್ತಿಲ್ಲದೆ ಅಂಧಕಾರದಲ್ಲಿ ದುಃಖ ಚಿಂತೆನಲ್ಲಿ ಮುಳುಗೋಗಿರುವಂಥವರಿಗೆ ನಾನು ಯಾರು ಅನ್ನುವಂತಹ, ಪರಮಾತ್ಮ ಯಾರು ಅನ್ನುವಂತಹ ಸತ್ಯ ಪರಿಚಯವನ್ನ ಕೊಡುವಂತಹದ್ದು ಈ ಒಂದು ಶಿವರಾತ್ರಿ ಹಬ್ಬದ ಉದ್ದೇಶ ಸಹ ಆಗಿರುತ್ತೆ. ಈ ರೀತಿಯಾಗಿ ಇವರಿಗೆ ಜ್ಞಾನವನ್ನ ಕೊಟ್ಟ ಮೇಲೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಕುಟುಂಬದ ಹಿರಿಯರು ಜ್ಞಾನವನ್ನ ಪಡ್ಕೊಂಡ ಮೇಲೆ ಅವರು ಶಾಂತವಾಗಿ ಇರ್ತಾರೆ. ಅವ್ರಿಗೆ ಎಲ್ಲೇ ಕೆಲಸಗಳನ್ನ ಮಾಡ್ತಿರ್ಲಿ, ರಾಜಯೋಗ ಅಂದ್ರೆ ಕೂತ್ಕೊಂಡು 24 ಗಂಟೆ ತಪಸ್ಸು ಮಾಡಬೇಕು ಅಂತೇನಿಲ್ಲ. ಬೆಳಗ್ಗೆ ಇಲ್ಲಿ ಮುರಳಿಯನ್ನ ಕೇಳಕ್ಕೆ, ಭಗವಂತನ ಮಹಾವಾಕ್ಯಗಳನ್ನ ಕೇಳೋದಕ್ಕೆ 1.25 ಗಂಟೆ ಹೋಗಿ ಬರ್ತಾರೆ, 1 ಗಂಟೆ ಒಳಗಡೆ ವಾಪಸ್ ಬರ್ತಾರೆ. ಉಳಿದಂತಹ ಮೆಡಿಟೇಷನ್ ಏನಿದೆಯಲ್ಲ ಅದನ್ನ ತಮ್ಮ ಮನೆಗಳಲ್ಲೇನೆ ಬೆಳಗ್ಗೆ 1/2 ಗಂಟೆ, ಸಾಯಂಕಾಲ 1/2 ಗಂಟೆ ಮಾಡ್ಕೊಳ್ತಾರೆ. ಉಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತಾನೂ ತಂದೆ ಜೊತೆಗೆ ಹೇಗೆ ಕನೆಕ್ಟ್ ಮಾಡ್ಬೋದು, ನಾವು ಆತ್ಮವನ್ನ ಪರಮಾತ್ಮನ ಜೊತೆಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನುವುದನ್ನ ಈ ರಾಜಯೋಗದಿಂದ ಕಲಿಸ್ಕೊಡ್ತಾರೆ. ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿ, ವಾಕಿಂಗ್ ಮಾಡ್ತಿರ್ಲಿ, ಮನೆ ಉಳಿದಂತಹ ಎಲ್ಲ ಕೆಲಸಗಳು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯುವಂಥದ್ದು, ಬೇರೆ ಏನೇ ಕೆಲಸಗಳನ್ನ ಮಾಡ್ತಾ ಇರ್ಲಿ, ನಾವು ಇಲ್ಲಿ ಹೊರಗಡೆ ಓಡಾಡಕ್ ಹೋಗ್ಲಿ, ಪ್ರಯಾಣ ಮಾಡ್ತಾ ಇರ್ಲಿ, ಬೇರೆ ಏನೇ ಕೆಲಸಗಳನ್ನ ಮಾಡ್ತಾ ಇದ್ದಾಗ್ಲೂ ಸಹ ತಂದೆಯ ನೆನಪಿನಲ್ಲಿ ನಾವು ಹೇಗೆ ಇರ್ಬೋದು ಅನ್ನುವುದೇ ಸಹಜ ರಾಜಯೋಗ. ಏನು ಟೀಚಿಂಗ್ ಮಾಡುವಾಗ ಅಥವಾ ಕಂಪ್ಯೂಟ್ರಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅಂತ ಅನ್ನುವಂತಹ ಟೈಮಲ್ಲಿ ಒಂದು ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಉಳಿದಂತೆ ದಿನನಿತ್ಯದ ಕಾರ್ಯಗಳು, ಸಹಜವಾದಂತಹ ಕಾರ್ಯಗಳು, ಈಗ ಸ್ನಾನ ಮಾಡುವಂಥದ್ದು, ತಯಾರಿ ಮಾಡಿಕೊಳ್ಳುವಂಥದ್ದು, ಊಟ ಮಾಡುವಂತಹದ್ದು, ಇವೆಲ್ಲ ಸಮಯ ಏನಿದೆಯಲ್ಲ ಸಹಜವಾಗಿ ತಂದೆ ಪರಮಾತ್ಮನ ನೆನಪಲ್ಲಿ ನಾವು ಹೇಗೆ ಮಾಡಬಹುದು ಅನ್ನೋದು ಕಲಿಸಿಕೊಡುವಂತಹ ಯೋಗನೇ ಸಹಜ ರಾಜಯೋಗ. ಅದಕ್ಕಾಗಿ ಆಫೀಸಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗೆ ಸ್ಮೃತಿ ಇದೆ, ಏನು ಆಫೀಸ್ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದಾರೆ, ಆದ್ರೆ ನಾನು ಆತ್ಮ ಇದ್ದೇನೆ, ನನ್ನ ತಂದೆ ಪರಮಾತ್ಮ ಇದ್ದಾರೆ ಅನ್ನುವ ನೆನಪಲ್ಲಿ ಇದ್ದಾಗ ಅವರು ಒಬ್ಬರೇ ಮಾಡಬೇಕಾಗಿಲ್ಲ. ಒಬ್ಬ ಲೇಡಿ ಇಲ್ಲಿ ಟೈಪ್ ಮಾಡ್ತಾ ಇರೋದನ್ನ ಗಮನಿಸ್ತೀವಿ ನಾವು. ಅವರಿಗೆ ಆತ್ಮಿಕ ಸ್ಮೃತಿ ಇದ್ದು ತಂದೆ ಪರಮಾತ್ಮನ ಮಗು ನಾನು ಅಂತ ತಿಳ್ಕೊಂಡಾಗ, ಹಾಗೆ ಅಡಿಗೆ ಮಾಡ್ತಾ ಇರುವಂತ ಹೆಣ್ಮಗಳು ನಾನು ಆತ್ಮಕ್ಕೆ ತಂದೆ ಪರಮಾತ್ಮನ ಸ್ಮೃತಿನಲ್ಲಿ ಇದ್ದಾಗ ಮಾಡುವಂತಹ ಅಡಿಗೆಯಲ್ಲಿ ಬಹಳ ಶಕ್ತಿ ತುಂಬುತ್ತೆ. ಅದೇ ಪರಮಾತ್ಮನ ಸ್ಮೃತಿಯಲ್ಲಿ ಊಟ ಮಾಡಿದ್ರಲ್ಲಿ ಶಕ್ತಿ ತುಂಬುತ್ತೆ. ತರುವಂತಹ ಪ್ರಸಾದ ಸ್ವಲ್ಪ ತಿಂದ್ರೆ ದೇವಸ್ಥಾನದಿಂದ ಎಷ್ಟು ಕಣ್ಣಿಗೆ ಹೊತ್ಕೊಂಡು ಹಂಚ್ಕೊಂಡು ತಿಂತಾರೆ, ಆದ್ರೆ ಹೊಟ್ಟೆ ತುಂಬ ಮಾಡುವಂತಹ ಊಟವನ್ನು ನಾವಿಲ್ಲಿ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರೆ ಅದಕ್ಕೆ ಎಷ್ಟು ಶಕ್ತಿ ಬರುತ್ತೆ. ನಾವು ಮಾಡುವಂತಹ ಆಫೀಸಲ್ಲಿ ಮಾಡುವಂತಹ ಕೆಲಸಗಳಿಗೆ ಅಷ್ಟೇ ಸಮರ್ಥತೆ ಬರುತ್ತೆ. ಅದಕ್ಕಾಗಿ ನಾವೊಬ್ಬರೇ ಬಹಳ ಪರಿಶ್ರಮ ಪಡಬೇಕಾಗಿಲ್ಲ. ಆ ತಂದೆ ಪರಮಾತ್ಮನ ನೆನಪಲ್ಲಿದ್ರೆ ಪರಮಾತ್ಮ ನಮಗೆ ಸಹಯೋಗಿಯಾಗಿರ್ತಾರೆ, ನಮ್ಮ ಜೊತೆನಲ್ಲಿರ್ತಾರೆ. ಅದೇ ಕುಟುಂಬ ಎಷ್ಟೆಲ್ಲ ಗಲಾಟೆ ಗೊಂದಲದಲ್ಲಿದ್ದಂತಹ ಮೊದಲ ಚಿತ್ರದಲ್ಲಿದ್ದಂತಹ ಕುಟುಂಬ ನೋಡಿ, ಆ ಕೊನೆಯ ಚಿತ್ರದಲ್ಲಿ ನೋಡ್ತೀವಿ ಪೀಸ್ಫುಲ್ ಹ್ಯಾಪಿ ಫ್ಯಾಮಿಲಿ ಅಂತಿದೆ. ತಾಯಿ ಕಸೂತಿಯನ್ನ ಮಾಡ್ತಿದ್ದಾರೆ, ತಂದೆಯನ್ನು ಓದ್ಕೋತಾ ಇದ್ದಾರೆ, ಪೇಪರ್ ಪುಸ್ತಕ ಓದ್ತಾ ಇದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ, ಕೆಲವು ಮಕ್ಕಳು ಹೋಮ್ವರ್ಕ್ ಮಾಡ್ಕೋತಿದ್ದಾರೆ, ಓದ್ತಾ ಇದ್ದಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಏನು ಸ್ಮೃತಿ ಇದೆ? ತಂದೆ ತಾಯಿ ಮನೆಯಲ್ಲಿ ಜ್ಞಾನವನ್ನು ತೆಗೆದುಕೊಂಡ್ರೆ ಆಟೋಮೆಟಿಕ್ ಆಗಿ ಮಕ್ಕಳಿಗೆ ಜ್ಞಾನ ಬಂದೇ ಬಿಡುತ್ತೆ, ಕೊಡಿಸ್ತಾರೆ ಅವರು. ಆದ್ರಿಂದ ಎಲ್ಲರಿಗೂ ಸ್ಮೃತಿ ಇದೆ, ನಾವು ಆತ್ಮಗಳು. ಪಾಪ ಪುಣ್ಯದ ಕಲ್ಪನೆ ಇದೆ, ಈ ರೀತಿಯಾಗಿ ಮಾಡಿದ್ರೆ ಒಳ್ಳೆ
ಒಳ್ಳೆಯದು, ಇದು ಮಾಡಬಾರ್ದು, ಈ ರೀತಿಯಾಗಿ ಜಗಳ ಮಾಡಬಾರ್ದು, ಈ ರೀತಿಯಾಗಿ ಹೊಡೆದಾಡಬಾರ್ದು, ಮನಸ್ಸನ್ನು ಏರುಪೇರು ಮಾಡ್ಕೋಬಾರ್ದು, ಈ ಎಲ್ಲ ಜ್ಞಾನ ಅವರಿಗೆ ಸಿಕ್ಬಿಡುತ್ತೆ. ಅದಕ್ಕಾಗಿ ಸುಖಿ ಕುಟುಂಬ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರೂ ಇಲ್ಲಿ, ಪ್ರತಿಯೊಂದು ಕುಟುಂಬನೂ ಇಲ್ಲಿ ಸುಖ ಶಾಂತಿಯಿಂದ ಜೀವನವನ್ನು ನಡೆಸಬೇಕಾದ್ರೆ ಇದು ರಾಜಯೋಗದಿಂದ ಮಾತ್ರ ಸಾಧ್ಯ ಇದೆ. ಶರೀರಕ್ಕೆ ಸಂಬಂಧಪಟ್ಟಂತಹ ಯೋಗಗಳನ್ನು ಕಲಿಸಿಕೊಡುವಂತಹ ಸಂಸ್ಥೆಗಳು ಅನೇಕ ಇದ್ದಾವೆ. ಆದರೆ ಈ ರಾಜಯೋಗ ಶಿಕ್ಷಣ ಸಂಗಮ ಯುಗದಲ್ಲಿ ತಂದೆ ಪರಮಾತ್ಮನೇ ನಮಗೆ ಕಲಿಸಿಕೊಡ್ತಾ ಇರುವಂತಹದ್ದು. ಅದಕ್ಕಾಗಿ ತಂದೆ ಹೇಳ್ತಾರೆ, ಏಳಿ, ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ಇಷ್ಟೆಲ್ಲ ಈಗ ಭ್ರಷ್ಟಾಚಾರ, ಪಾಪ, ತಮೋಪ್ರಧಾನ, ಅಸುರಿ ಗುಣ, ಹಿಂಸಾತ್ಮಕ ಚಳುವಳಿಗಳು, ಭಾಷಾ ಮತಭೇದಗಳು, ಪ್ರಾಕೃತಿಕ ವಿಕೋಪಗಳು, ಬಿರುಗಾಳಿ, ಭೂಕಂಪಗಳು, ಎಷ್ಟೊಂದು ನೋವುಗಳಿಂದ ನರಳ್ತಾ ಇರುವಂತಹ ರೋಗಿಗಳ ಗೋಳು, ನಿರುದ್ಯೋಗಿಗಳ ಬೇಸರದ ಬಾಳು ಈ ಮನುಷ್ಯನ ಚಿತ್ತನ್ನ ಎಲ್ಲ ಸ್ವಾಸ್ಥ್ಯವನ್ನ ಹಾಳು ಮಾಡಿವೆ. ಇಡೀ ವಿಶ್ವವನ್ನೇ ವಿಷಮಯ ಮಾಡುವಂತಹ ವಿಶ್ವ ಮಹಾಯುದ್ಧದ ಸಿದ್ಧತೆಗಾಗಿ ಈ ಒಂದು ಭಯಂಕರವಾದಂತಹ ಅಣ್ವಸ್ತ್ರಗಳನ್ನು ತಯಾರು ಮಾಡಿದ್ದಾರೆ. ಯುದ್ಧ 2 ಮಹಾಯುದ್ಧಗಳಾಗಿರೋದನ್ನ ನೋಡಿದ್ದೀವಿ. 3ನೆಯ ಮಹಾಯುದ್ಧ ಮಾಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಷ್ಟೊಂದೆಲ್ಲ ಬಾಂಬ್ಗಳನ್ನು ತಯಾರು ಮಾಡಿ ಇಟ್ಟುಕೊಂಡಿದ್ದಾರೆ. ಇಷ್ಟಾದರೂ ಏನೂ ನಡೆದಿಲ್ಲ, ಏನೂ ನಡೆಯೋದಿಲ್ಲ ಅಂತ ಮೈಮರೆತು ಅಜ್ಞಾನದ ಅಂಧಕಾರದಲ್ಲಿ ಕುಂಭಕರ್ಣನ ಹಾಗೆ ಮಲಗಿ ನಿದ್ದೆ ಮಾಡಬೇಡಿ ಅಂತ ಬಾಬಾ ಹೇಳ್ತಾರೆ. ಪರಮಾತ್ಮ ತಿಳಿಸ್ಕೊಡ್ತಿದ್ದಾರೆ. ಸ್ವಯಂ ಪರಮಾತ್ಮನಾದಂತಹ ನಿರಾಕಾರ ಜ್ಯೋತಿರ್ಬಿಂದು ಶಿವ ಇಲ್ಲಿ ಮಾನವ ಸೃಷ್ಟಿಯ ವಿಶ್ವ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಸ್ಥಾಪನೆ ಮಾಡಿರುವಂತಹದೇ ಪ್ರಜಾಪಿತ ಬ್ರಹ್ಮಕುಮಾರರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮನೇ ನೀಡ್ತಾ ಇದ್ದಾರೆ ಶಿಕ್ಷಣ. ಇದರಿಂದ ನಿಮ್ಮ ಮನಗಳನ್ನು ಮಂದಿರವನ್ನಾಗಿ ಮಾಡ್ಕೊಳ್ಳಿ. ಗೃಹಸ್ಥಾಶ್ರಮ ಆಗಲಿ, ಇವು ಗೃಹಸ್ಥ ಶ್ರಮದ ಮಂದಿರ ಆಗೋದು ಬೇಡ. ಕಮಲ ಪುಷ್ಪದಂತೆ ಪವಿತ್ರವಾದಂತಹ ಜೀವನವನ್ನು ನಡೆಸಿ ಮಾನವರಿಂದ ದೇವತೆಗಳಾಗುವಂತಹ ಅವಕಾಶವನ್ನು ಕಳ್ಕೋಬೇಡಿ ಅನ್ನೋದನ್ನು ಪರಮಾತ್ಮ ನಮಗಿಲ್ಲಿ ರಾಜಯೋಗದಿಂದ ಕಲಿಸ್ಕೊಡ್ತಾ ಇದ್ದಾರೆ. ಮತ್ತೊಂದು ನಾವಿಲ್ಲಿ ಚಿತ್ರವನ್ನು ನೋಡ್ತೀವಿ, ರಾಜಯೋಗದ ವಿಧಿ ಮತ್ತು ಆಧಾರ. ಈ ಚಿತ್ರವನ್ನ ನೋಡಿದಾಗ ಒಬ್ಬ ಶಿಕ್ಷಕರು ಕುಳಿತಿದ್ದಾರೆ, ಒಂದು ಮಗು, ಒಂದು ತಂದೆ ಕುಳಿತಿದ್ದಾರೆ. ಆ ಶರೀರ ಇರುವಂತಹ ಒಂದು ಮಗು ತನ್ನ ತಂದೆ ತನ್ನ ಎದುರುಗಡೆ ಇಲ್ಲ, ಊರಿಗೆ ಹೋಗಿದ್ದಾರೆ ಅಂತಂದ್ರೂ ಸಹ ಅವರನ್ನ ನೆನಪು ಮಾಡ್ತಾರೆ. ತಂದೆಯನ್ನ ನೆನಪು ಮಾಡ್ಕೊಂಡಿದ್ದ ತಕ್ಷಣ ನನ್ನ ತಂದೆ ಇಷ್ಟು ಎತ್ತರ ಇದ್ದಾರೆ, ಇಂಥ ಬಣ್ಣ ಇದ್ದಾರೆ, ಇವರ ಗುಣಗಳಿದು ಅನ್ನೋದನ್ನ ನೆನಪು ಮಾಡ್ಕೊಳ್ತಾರೆ. ಯಾಕೆ? ಅವರ ತಂದೆಯ ಚಿತ್ರ ಕಣ್ಮುಂದೆ ಕಾಣುತ್ತೆ. ಹಾಗೆ ಈ ಜ್ಞಾನದಿಂದ ನಾನು ಆತ್ಮ ಅಂತ ತಿಳ್ಕೊಂಡ್ರೆ, ನಾನು ಆತ್ಮ ಬಿಂದು ಅಂತ ತಿಳ್ಕೊಂಡ್ರೆ ಆತ್ಮಕ್ಕೆ ತಂದೆ ಪರಮಾತ್ಮನ ನೆನಪಾಗ್ತೈತೆ. ನನ್ನ ಆತ್ಮದ ಒಳಗಡೆ ಏನೇನು ಗುಣಗಳಿದಾವೆ? ನಾನು ಆನಂದ, ಜ್ಞಾನ, ಶಾಂತಿ, ಪ್ರೇಮ, ಪವಿತ್ರತೆ, ಸುಖ ಮತ್ತೆ ಶಕ್ತಿಗಳಿಂದ ತುಂಬಿರುವಂತಹ ಆತ್ಮ, ಮನಸ್ಸು, ಬುದ್ಧಿಯನ್ನ ಹೊಂದಿರುವಂತಹ ಆತ್ಮ ನಾನು. ನನ್ನ ಆತ್ಮಕ್ಕೆ ತಂದೆ ಪರಮಾತ್ಮ ನಿರಾಕಾರ ಶಿವ ಅಂದ್ರೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ. ಅವರು ಪಾಯಿಂಟ್ ಆಫ್ ಲೈಟ್. ಆ ತಂದೆ ಜ್ಞಾನ ಸಾಗರ, ಶಾಂತಿ ಸಾಗರ, ಶಕ್ತಿಗಳ ಸಾಗರ. ಅವರನ್ನ ನೆನಪು ಮಾಡ್ತಾ ಇದ್ರೆ ಅವರಲ್ಲಿರುವಂತಹ ಎಲ್ಲ ಗುಣಗಳು ನಮಗೆ ಬರ್ತವೆ. ಸೂರ್ಯನ ಬೆಳಕಿನ ಕಿರಣಗಳ ಕೆಳಗಡೆ ಹೋಗಿ ನಿಂತುಕೊಂಡು ನನಗೆ ಬಿಸಿಲು ಬೇಕು, ನನಗೆ ಶಾಖ ಬೇಕು ಅಂತ ಕೇಳಬೇಕಾಗಿಲ್ಲ. ಕೆಳಗಡೆ ಸೂರ್ಯನ ಕೆಳಗಡೆ ನಿಂತ್ರೆ ಸಾಕು, ಆಟೋಮೆಟಿಕ್ ಆಗಿ ಅವರ ಸೂರ್ಯನ ಕಿರಣಗಳು, ಶಾಖ, ತಾಪ ನಮಗೆ ತಟ್ಟುತ್ತೆ. ಹಾಗೆ ಪರಮಾತ್ಮನ ನೆನಪಲ್ಲಿ ಇದ್ರೆ ಸಾಕು, ನಾವು ಪರಮಾತ್ಮನ ಮಹಾವಾಕ್ಯಗಳನ್ನು ನಾವು ಕೇಳ್ತಾ ಇದ್ರೆ ಸಾಕು, ಅವರಲ್ಲಿರುವಂತಹ ಎಲ್ಲ ಗುಣಗಳು ಬರ್ತವೆ. ನಮ್ಮಲ್ಲಿ ಬೆಳಕು, ಅಜ್ಞಾನ ಅನ್ನುವಂತಹದ್ದು ಹೋಗಿ ಜ್ಞಾನ ಬರುತ್ತೆ, ಕತ್ತಲೆ ಹೋಗಿ ಇಲ್ಲಿ ಬೆಳಕು ಬರುತ್ತೆ. ಎರಡೂ ಒಟ್ಟಿಗೆ ಇರೋಕ್ಕಾಗೋದಿಲ್ಲ. ಎಲ್ಲಿ ಕತ್ತಲೆ ಇರುತ್ತೆ ಆ ಕತ್ತಲೆಯನ್ನು ಹೋಗ್ಲಾಡ್ಸಕ್ಕೆ ಒಂದು ದೀಪ, ಒಂದು ಜ್ಞಾನದ ದೀಪವನ್ನ ತೆಗೆದುಕೊಂಬಂದ್ರೆ, ರೂಮಲ್ಲೆಲ್ಲ ಕತ್ತಲೆ ಇರುತ್ತೆ ಅಂದಾಗ ಅಲ್ಲಿ ಒಂದು ಕ್ಯಾಂಡಲ್ ಹತ್ಸ್ಕೊಂಬಂದ್ರೆ ಅಲ್ಲಿ ಕತ್ತಲೆ ಎಲ್ಲ ಓಡಿ ಹೋಗುತ್ತಲ್ಲ. ಹಾಗೆ ನಮ್ಮ ಅಲ್ಲಿರುವಂತಹ ಅಜ್ಞಾನ ಓಡಿ ಹೋಗ್ಬೇಕಾದ್ರೆ ತಂದೆ ಪರಮಾತ್ಮ ಕೊಡ್ತಾ ಇರುವಂತಹ ಈ ಸಹಜ ರಾಜಯೋಗವನ್ನ ನಾವು ಕಲಿಬೇಕು. ಇದನ್ನು ಲಕ್ಷಾಂತರ ಮಂದಿ ಇವತ್ತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಎಲ್ಲರೂ ಗೃಹಸ್ಥ ವ್ಯವಹಾರದಲ್ಲಿ ಇರುವಂತಹವರೇ, ಆದರೆ ದಿನದಲ್ಲಿ ಒಂದು ಅರ್ಧ ಗಂಟೆ ಭಗವಂತನ ಮಹಾವಾಕ್ಯಗಳನ್ನ ಕೇಳಲಿಕ್ಕಾಗಿ ಹೋಗಿ ಬರ್ತಾರೆ. ಹಾಗಿದ್ರೆ ನಾವು ಒಳ್ಳೆಯದನ್ನ ತುಂಬ್ಕೋಬೇಕಾದ್ರೆ ನಮ್ಮಲ್ಲಿರುವಂತಹ ಕೆಟ್ಟದನ್ನ ಬಿಟ್ಟಾಗ ಮಾತ್ರ ಅಲ್ಲಿ ಜಾಗ ಆಗ್ತೈತಿ. ಎರಡನ್ನೂ ಒಟ್ಟೊಟ್ಟಿಗೆ ತುಂಬ್ಕೊಳಕ್ಕಾಗೋದಿಲ್ಲ. ಅದಕ್ಕಾಗಿ ನಮ್ಮೊಳಗಡೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ಆ ಗುರುವಿನಿಂದ ಇಲ್ಲಿಯವರೆಗೆ ನಾವು ಶಾಸ್ತ್ರಗಳಿಂದ ಕಲ್ತಿರುವಂತಹದ್ದು, ಇದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಟಾಗ ದೈವಿ ಗುಣಗಳಾದಂತಹ ಪ್ರೀತಿ, ಕರುಣೆ, ಮಮತೆ, ದಯೆ, ವಿಶ್ವಾಸ, ಆತ್ಮೀಯತೆ, ಪವಿತ್ರತೆ, ಮಧುರತೆ, ಈ ಎಲ್ಲ ಗುಣಗಳನ್ನು ನಾವು
ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಈ ಬೇಸಿಕ್ ಕೋರ್ಸು 7 days ಕೋರ್ಸನ್ನು ನಾವು ಡಿಲೀಟ್ ಮಾಡಲಾರ್ದೆ ಇಟ್ಕೊಳ್ಳೋಣ. ಮತ್ತೆ ನಾವು ಭಗವಂತನ ಮಹಾವಾಕ್ಯಗಳನ್ನು ಕೇಳುವಾಗೆಲ್ಲನೂ ಏನು ಡೌಟ್ ಬಂದ್ರೂ ಆ ಚಿತ್ರವನ್ನು ನೋಡಿ ಮತ್ತೆ ನಾವು ಆಡಿಯೋನ ಕೇಳೋದ್ರಿಂದ ನಮಗಿಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಹಾಗೆ ಹತ್ತಿರ ಇರುವಂಥ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನಾವು ಆಗಾಗ ನಮಗೆ ಸಮಯ ಸಿಕ್ಕಿದಾಗ ವಾರದಲ್ಲಿ 1 ಸಾರಿ ಆದರೂ ಹೋಗುವ ಅಭ್ಯಾಸವನ್ನು ಇಟ್ಕೊಳ್ಳೋಣ. ಒಂದು ಚೇರಲ್ಲಿ ಕೂತ್ಕೋಬೇಕಾದ್ರೆ 4 ಅದರ ಕಾಲುಗಳು ಕರೆಕ್ಟಾಗಿದ್ದರೆ ಮಾತ್ರ ಕರೆಕ್ಟಾಗಿ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಂದು ಕಾಲೇ ಇಲ್ಲ ಅಂದರೆ ಆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ಬಿದ್ದೇ ಹೋಗುತ್ತೆ. ಅಥವಾ ಒಂದೇನಾದ್ರು ಏರುಪೇರು ಸಣ್ಣದು ದೊಡ್ಡದು ಇದ್ರೂ ಸಹ ಅದರಲ್ಲಿ ಸರಿಯಾಗಿ ನಾವು ಕೂತ್ಕೊಳ್ಳಿಕ್ಕೆ ಸ್ಥಿತ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ರಾಜಯೋಗಿ ಜೀವನದ ಆಧಾರ ಸ್ತಂಭಗಳು ಅಂತಂದಾಗ ಒಂದು ಸತ್ಸಂಗ, ಮತ್ತೊಂದು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋದು, ಮತ್ತೊಂದು ಇಲ್ಲಿ ಪವಿತ್ರತೆ ಮತ್ತು ಆಹಾರ ಪಾಲನೆ, ಸಾತ್ವಿಕವಾದಂತಹ ಆಹಾರ. ಈ 4 ವಿಚಾರಗಳ ಕಡೆಗೆ ನಾವು ಸ್ವಲ್ಪ ಗಮನವನ್ನು ಹರಿಸೋಣ. ಪ್ರತಿದಿನ ಈ ಭಗವಂತನ ಮಹಾವಾಕ್ಯಗಳನ್ನು ಇಲ್ಲಿ ಕುಳಿತು ಕೇಳ್ತಾ ಇರುವುದನ್ನು ನಾವು ನೋಡ್ತೇವೆ. ಸತ್ಸಂಗ ಇದು. ಬೇರೆ ಅನ್ಯ ಸತ್ಸಂಗಗಳು ಜಗತ್ತಲ್ಲಿ ಬೇಕಾದಷ್ಟಿದ್ದಾವೆ. ಅಲ್ಲಿ ಯಾವುದೇ ಒಂದು ಗುರಿ ಉದ್ದೇಶ ಇರೋದಿಲ್ಲ. ಹೋಗಿ ಕೇಳ್ತಾರೆ, ಬರ್ತಾರೆ, ತಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನಡೀತಾರೆ. ಆದರೆ ನಮಗೆ ಇಲ್ಲಿ ಗುರಿ ಇದೆ, ಉದ್ದೇಶ ಇದೆ. ನಾವು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಸಾಮಾನ್ಯ ಮಾನವರಿಂದ ದೇವಮಾನವರಾಗಬೇಕು ಅನ್ನುವುದು ನಮ್ಮ ಗುರಿ ಇದೆ. ಅದಕ್ಕಾಗಿ ನಾವೇನೂ ಮಾಡಬೇಕಾಗಿಲ್ಲ. ಪ್ರತಿದಿನ ನಾವು ಈ ಭಗವಂತನ ಮಹಾವಾಕ್ಯಗಳನ್ನು ಒಂದು ಅರ್ಧ ಗಂಟೆ ಕಿವಿನಲ್ಲಿ ಕೇಳ್ತಾ ನಮ್ಮ ಕಿವಿಯ ಮೇಲೆ ಈ ಒಂದು ಮಾತುಗಳನ್ನು ನಾವು ಹಾಕ್ಕೊಂಡ್ರೆ, ಪರಮಾತ್ಮ ಕೊಡ್ತಾ ಇರುವಂಥದ್ದನ್ನು ಕರ್ಣ ಕಮಲಗಳ ಮೇಲೆ ನಾವು ಹಾಕ್ಕೊಂಡ್ವಿ ಅಂದರೆ ಇಡೀ ದಿನ ನಾವು ಎಷ್ಟು ಶಾಂತಿಯಿಂದ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಭಗವಂತ ಕೊಡ್ತಾ ಇರುವಂತಹ ಮುರಳಿನಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಹ ಸಿಕ್ಬಿಡ್ತವೆ. ಹಾಗಾಗಿ ನಾವೆಲ್ಲ ದೈವಿ ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸತ್ಸಂಗ ಯಾವಾಗ ನಾವು ಕೇಳಕ್ಕೆ ಹೋಗ್ತೀವಲ್ಲ ಆಗ ನಮ್ಮಲ್ಲಿ ದೈವಿ ಗುಣಗಳು ಬರ್ತಾ ಹೋಗ್ತವೆ. ಇಲ್ಲಿ ಏನು ಪ್ರೀತಿ, ಪ್ರೇಮ, ಕರುಣೆ, ಮಮತೆ, ದಯೆ, ವಿಶ್ವಾಸ, ಆತ್ಮೀಯತೆ, ಪವಿತ್ರತೆ, ಮಧುರತೆ ಏನಿದೆಯಲ್ಲ, ಈ ಎಲ್ಲ ಗುಣಗಳನ್ನು ನಾವು ಆ ದೈವಿ ಗುಣಗಳನ್ನು ನಾವು ಇಲ್ಲೇ ಪಡ್ಕೋಬೇಕು. ಯಾಕಂದರೆ ನಾವು ದೈವಿ ರಾಜ್ಯಕ್ಕೆ ಹೋಗುವಂತಹವರು. ಆ ದೈವಿ ರಾಜ್ಯಕ್ಕೆ ಹೋದ್ಮೇಲೆ ಪಡ್ಕೊಳ್ಳೋದಲ್ಲ, ಇಲ್ಲೇ ಈ ಗುಣಗಳನ್ನು ಪಡ್ಕೊಂಡ್ರೆ ನಾವು ಮುಂದೆ ಬರಲಿರುವಂತಹ ಸ್ವರ್ಗ, ಸತ್ಯಯುಗ ಅಥವಾ ದೈವಿ ರಾಜ್ಯಕ್ಕೆ ನಾವು ಹೋಗುವುದಕ್ಕೆ ಯೋಗ್ಯರಾಗ್ತೇವೆ. ಈ ಎಲ್ಲ ಗುಣಗಳು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಬರ್ತಾ ಹೋಗ್ತವೆ. ನಮ್ಮಲ್ಲಿರುವಂತಹ ಕೊಳಕೆಲ್ಲ ಹೋಗಿ ಇಲ್ಲಿ ಬೆಳಕು ಬರ್ತಾ ಹೋಗ್ತೈತೆ. ಬೇಡದೇ ಇರುವಂತಹ, ನಮಗೆ ತೊಂದರೆ ಕೊಡುವಂತಹ, ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ಎಲ್ಲ ಗುಣಗಳನ್ನು ನಾವು ಬಿಟ್ವಿ ಅಂತಂದರೆ ಇಲ್ಲಿ ನಾವು ಈ ದೈವಿ ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ, ಕೆಟ್ಟದ್ದನ್ನು ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ರಾಜಯೋಗ. ಮತ್ತೆ ಇಲ್ಲಿ ಪವಿತ್ರತೆ, ಎಲ್ಲ ರೀತಿಯಿಂದಲೂ ಕಾಯ, ವಾಚ, ಮನಸ ಎಲ್ಲ ರೀತಿಯಿಂದಲೂ ಪವಿತ್ರತೆಯನ್ನು ಕಾಯ್ದುಕೊಳ್ಳೋದು. ಸಂಕಲ್ಪದಲ್ಲಿನೂ ಮನಸ್ಸಿನ ಒಳಗಡೆ ಯಾರ ಬಗೆಗಾದರೂ ಏನಾದರೂ ಒಂದು ಕೆಟ್ಟದ ವಿಚಾರ ಇದ್ದರೆ ಅವರಿಗೆ ಅದು ಗೊತ್ತಾಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ಮನಸ್ಸಿನೊಳಗಡೆ ಆ ಒಂದು ಕೆಟ್ಟ ವಿಚಾರ ಬಂದೆ ನಮ್ಮ ಆರೋಗ್ಯನೂ ಹಾಳು, ಆ ಸೂಕ್ಷ್ಮವಾದಂತಹ ವೈಬ್ರೇಷನ್ಸ್ ಅವರಿಗೂ ಸಹ ಹರಡುತ್ತೆ. ಇದು ಸಹ ಪಾಪದ ಕೆಲಸವೇ. ಯಾಕಂದರೆ 63 ಜನ್ಮಗಳಿಂದ ಮಾಡಿರುವಂತಹ ಪಾಪಗಳೆಲ್ಲವೂ ನಮ್ಮ ಆತ್ಮದಲ್ಲಿ ಇದ್ದಾವೆ. ಈಗ ಇಂತಹ ಸಂಕಲ್ಪದಲ್ಲಿನೂ ಕೆಟ್ಟ ವಿಚಾರಗಳು ಬರದೆ ಅತಿ ಶುದ್ಧವಾದಂತಹ ಎಲ್ಲರ ಬಗ್ಗೆ ಪ್ರೀತಿಯಿಂದ ತುಂಬಿರುವಂತಹ ಪರಿಶುದ್ಧವಾದಂತಹ ಭಾವನೆಗಳನ್ನು ಇಟ್ಟುಕೊಳ್ಳುವಂತಹದೇ ಇದು ಪವಿತ್ರಮಯ ಜೀವನ. ಮತ್ತೆ ಇಲ್ಲಿ ಆಹಾರ ಅನ್ನದಂತೆ ಮನ ಅಂತಾರೆ. ನಾವು ಹೇಗೆ ಆಹಾರವನ್ನು ತಯಾರು ಮಾಡ್ತೀವಿ ಅದು ತಿನ್ನುವವರ ಮೇಲೆ ಪ್ರಭಾವ ಬೀರುತ್ತೆ. ಹೊರಗಡೆ ಎಲ್ಲ ನಾವು ಊಟ ಮಾಡೋದು ಏನಿದೆ, ಅವರು ಹಣಕ್ಕಾಗಿ ಅವು ಪ್ರೀತಿಯಿಂದ ಏನು ಅಡುಗೆ ಮಾಡೋದಿಲ್ಲ. ಅದು ಒಂದು ಉದ್ಯೋಗ, ವ್ಯವಹಾರ, ಹಾಗಾಗಿ ಮಾಡಿರ್ತಾರೆ. ಅವರ ಮನಸ್ಥಿತಿಗಳು ಏನೇನಿರ್ತವೋ ಎಲ್ಲವೂ ಆಹಾರದ ಮೇಲೆ ಪ್ರಭಾವ ಬೀರ್ತವೆ. ಆದರೆ ಮನೆಯಲ್ಲಿ ನಾವು ಸಾತ್ವಿಕವಾಗಿ ಪರಮಾತ್ಮನ ನೆನಪಿನಲ್ಲಿ ಮಾಡಿದಂತಹ ಆಹಾರ, ಪರಮಾತ್ಮನ ನೆನಪಿನಲ್ಲಿ ಬಡಿಸಿದಂತಹ ಊಟ, ಪರಮಾತ್ಮನ ನೆನಪಿನಲ್ಲಿ ಸ್ವೀಕಾರ ಮಾಡಿದ್ದು ನಮಗೆ ಹೆಚ್ಚು ಶಕ್ತಿ ತುಂಬುತ್ತೆ. ಇಡೀ ದಿನ ನಾವು ಪೂರಾ ಸುಖ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆಲೋಚನೆಗಳೆಲ್ಲವನ್ನು ಪಾಸಿಟಿವ್ ಆಗಿರ್ತವೆ.
ಇರ್ತವೆ, ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗ್ತೈತೆ, ವಿಶಾಲವಾದಂತಹ ಭಾವನೆಗಳು, ವಿಶಾಲವಾದಂತಹ ಹೃದಯವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯರೇ. ಅದಕ್ಕಾಗಿ ನಾವು ಈ ರಾಜಯೋಗಿ ಜೀವನದ ಆಧಾರ ಸ್ತಂಭಗಳು, ಈ 7 days ಕೋರ್ಸ್ ಏನಿದೆಯಲ್ಲ, ಇದನ್ನ ನಾವು ತಿಳ್ಕೊಂಡು ನಮ್ಮ ಜೀವನವನ್ನ ಸುಖ ಶಾಂತಿಯಿಂದ ಕೂಡಿರುವಂತಹ ಜೀವನವನ್ನಾಗಿ ಮಾಡಿಕೊಳ್ಳೋಣ. ಹಾಗಿದ್ರೆ ಮುಂದೆ ನಾವು ಈ ರಾಜಯೋಗವನ್ನು ಕಲಿಯೋದ್ರಿಂದ ನಮಗೆ ಎಂತೆಂತಹ ಶಕ್ತಿಗಳು ಬರ್ತವೆ ಅನ್ನುವುದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಮುಕ್ತಾಯ ಮಾಡೋಣ. ಹಾಗಿದ್ರೆ ಇವತ್ತು ನಾವೇನು ತಿಳ್ಕೊಂಡಿದ್ದೀವಲ್ಲ, ಇದನ್ನೇ ಒಂದು ಸಾರಿ ಕೇಳಿಬಿಟ್ರೆ ತಕ್ಷಣಕ್ಕೆ ಅರ್ಥ ಆಗೋದಿರೋದಿಲ್ಲ. ಅದಕ್ಕಾಗಿ ನಮಗೆ ಸಮಯ ಆದಾಗೆಲ್ಲ ಕೇಳ್ತಾ ಇರೋಣ. ಮತ್ತೆ ನಮಗೆ ಇಲ್ಲಿ ನಾವು ಕೇಳಿದ್ದನ್ನು, ಈ ಅದ್ಭುತವಾಗಿರುವಂಥ ಜ್ಞಾನವನ್ನು, ಈ 6 ಆಡಿಯೋಗಳನ್ನು ಕೇಳಿದ್ರಿ, ಮತ್ತೊಂದು ಆಡಿಯೋ ಅಷ್ಟೇ ಉಳಿದಿದೆ. ಇದನ್ನು ನಿಮಗೆ ಈ ಜ್ಞಾನವನ್ನು ತಗೊಂಡು ಖುಷಿ ಅನಿಸಿದೆ ಅಲ್ವಾ? ಖುಷಿ ಅನಿಸಿದೆ ಅಂದರೆ ನಿಮ್ಮವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಪರಿಸರದಲ್ಲಿ ಇರುವಂಥವರು, ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರುವಂಥವ್ರಿಗೆ ಕಳಿಸ್ಕೊಟ್ರೆ ಅದು ಸಹ ಒಂದು ಸೇವೆ ಆಗುತ್ತೆ. ಪರಮಾತ್ಮನ ಜ್ಞಾನ ಅವರಿಗೂ ಸಿಗುತ್ತೆ. ಇಂಥ ಒಂದು ಸೇವಾ ಕಾರ್ಯವನ್ನು ಸಹ ನಾವು ಮಾಡ್ತಾ ಇರೋಣಲ್ಲ. ಓಂ ಶಾಂತಿ.